ನಿಂಬೆಹಣ್ಣು ಅಂದ್ರೆ ನಿಂಬೆಹಣ್ಣು, ರೇವಣ್ಣ ನಿಂಬೆಹಣ್ಣಲ್ಲ, ಮಾಮೂಲಿ ನಮ್ಮ ನಿಂಬೆಹಣ್ಣು. ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂಥದ್ದೇ ನಿಂಬೆಹಣ್ಣಲ್ಲಿ. ಈ ದುಂಬೆ ಇದರಲ್ಲಿ, ದ್ರಾಕ್ಷಿಲಿ, ಹುಣಸೆಹಣ್ಣಲ್ಲಿ, ಮಾವಿನ ಹಣ್ಣಲ್ಲಿ ಎಲ್ಲ ಹುಳಿ ಇರ್ತದಲ್ಲ, ಈ ನಿಂಬೆಹಣ್ಣು ಬಹಳ ಶ್ರೇಷ್ಠವಾದದ್ದು ಹುಳಿ ನಿಂಬೆಹಣ್ಣಲ್ಲಿ ಇರ್ತಂತೆ. ದುಂಬಿಗಿನ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು, ಈ ಕೂದಲಲ್ಲಿದೆ, ಮೈಕಲ್ಲಿದೆ, ಬಟ್ಟೆಲಿದೆ, ಎಲ್ಲ ಕಪ್ಪು. ಹಳ್ಳಿಲಿ ಓಡಾಡೋಂಥ ದುಂಬಿ ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದಂತೆ, ಅಷ್ಟು ಶ್ರೇಷ್ಠ ಆ ಕಪ್ನಲ್ಲಿ. ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ, ಶಂಭು ಅಂದ್ರೆ ಈಶ್ವರ, ಪರಮೇಶ್ವರ. ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವ್ರಕ್ಕಿನ್ನ ದೊಡ್ಡ ದೇವರು ಶಂಭು, ಈಶ್ವರ ಅಂತ ಕರೀತಾರೆ. ಕೊನೆಗೊಂದು ಮಾತು ಹೇಳ್ತಾನೆ, ಸರ್ವಜ್ಞ ನಿಂಬೆಗಿಂ ಉಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಹಂಗೆ ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಟು 20 ವರ್ಷದಿಂದ ಒಬ್ಬ MP ಬಾಯಿ ತೆಗಿಲಿಲ್ಲ. ಒಂದು ಹೆಣ್ಣು ಮಗಳು ನಿಮ್ಮ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿ ಬಾಗಲಕೋಟ್ ಜನತೆಯ ಗೌರವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತದೆ. ಬಾಗಲಕೋಟ್ ಜನತೆಯ ಧ್ವನಿಯನ್ನ ನಿಮ್ಮ ಪರವಾಗಿ ಎತ್ತಿ ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವನ್ನ ತರುವಂತ ಹೆಣ್ಣುಮಗಳು, ವಿದ್ಯಾವಂತ ಇದ್ದಾಳೆ, ಬುದ್ಧಿವಂತ ಇದ್ದಾಳೆ, ಪ್ರಜ್ಞಾವಂತ ಇದ್ದಾಳೆ. ಇವತ್ತು ತಮ್ಮ ಮಡ್ಲಿಗೆ ನಿಮ್ಮ ಮತ ಹಾಕ್ಬೇಕು ಅಂತ ಕೇಳಿದ್ದಾರೆ. ಆಕೆಗೆ ನೀವು ಪಾರ್ಲಿಮೆಂಟ್ಗೆ ಕಳಿಸ್ತೀರಿ ಅಂತ ಹೇಳಿ ಇವತ್ತು ನಂಬಿಕೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದ್ರೆ ಮರ ಉಳಿದಿಲ್ಲ, ನಂಬಿಕೆ ಇಲ್ಲ ಆದರೆ ಸಂಬಂಧಗಳು ಉಳಿದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಯಾವಾಗಲೂ ಕೂಡ ಈ ಬಾಗಲಕೋಟೆ ಮಹಾಜನತೆ ಬಗ್ಗೆ, ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದಂತ ಮಹಾಜನತೆ, ಬಾದಾಮಿ ಜನತೆ, ಅವರು ಮೋಸ ಮಾಡುವುದಿಲ್ಲ. ಈ ಬಾರಿ ಲೋಕಸಭೆಗೆ ನನ್ನ ಅಭ್ಯರ್ಥಿಯನ್ನ ಕಳಿಸ್ತಾರೆ ಅಂತ ಹೇಳಿ ಇವತ್ತು ನಾವು ರಾಯಚೂರಿಗೆ ಹೋಗ್ಬೇಕಾಗಿತ್ತು. ಟೈಮ್ ಹೆಚ್ಚು ಕಮ್ಮಿ ಆಯ್ತು, ತಪ್ಪಾರ್ದು ಇಲ್ಲಿಗೆ. ಆ ಜನ ನನ್ನ ಜನ ಅಂತ ಹೇಳಿ ಇವತ್ತು ಬಹಳ ಆತ್ಮವಿಶ್ವಾಸದಿಂದ DK ನಡೆ ರಾಯಚೂರ್ಗೆ ಆಮೇಲೆ ಹೋಗೋಣ, ಬಾಗಲಕೋಟ್ಗೆ ಹೋಗಿ ಭೇಟಿ ಮಾಡಲೇಬೇಕು ಅಂತೇಳಿ ಇವತ್ತು ಬಹಳ ಪ್ರೀತಿಯಿಂದ ಇವತ್ತು ಬಂದಿದ್ದಾರೆ. ಬಂಧುಗಳೇ, ನನ್ನ ಮಿತ್ರ ತಿಮ್ಮಾಪುರ್ ಮಾತಾಡಿದ್ರು, ರಾಜಣ್ಣ ಮಾತಾಡಿದ್ರು. ನಾನು ನಿಮ್ಮ ಹತ್ರ ಜಾಸ್ತಿ ನಾನು ಮಾತಾಡೋಕೆ ಹೋಗುದಿಲ್ಲ. ನಾನು ನಿಮ್ಗೆ ಇಷ್ಟೇ ಕೇಳೋದು, ಈಗ ನಮ್ಮ MP ಗದ್ದಿಗೌಡರು ಎಲೆಕ್ಷನ್ ಗೆದ್ದಿದ್ರು. ಆ ಎಲೆಕ್ಷನ್ ಗೆದ್ದಾಗ ಅವರು ನಿಮ್ಗೆಲ್ಲ ಅನೇಕ ಭರವಸೆಗಳನ್ನ ಕೊಟ್ಟಿದ್ರು. ಮೋದಿ ಸಾಹೇಬರು ಕೊಟ್ಟಿದ್ರು, ಗದ್ದಿಗೌಡರು ಕೊಟ್ಟಿದ್ರು. ಏನಂತ ಹೇಳಿದ್ರು, ನಮ್ಮ ದೇಶದಲ್ಲಿ ಎಲ್ಲ ಕಾಂಗ್ರೆಸ್ಸಿಗರು ಮತ್ತು ಎಲ್ಲ ಉದ್ಯಮಿಗಳು ಎಲ್ಲ ಕಳ್ತನ ಮಾಡಿ ಕಪ್ಪಣನೆಲ್ಲ ಸ್ವಿಜರ್ ಬ್ಯಾಂಕ್ ಕಳಿಸ್ಬಿಟ್ಟಿದ್ದಾರೆ, ಅದನ್ನೆಲ್ಲ ತೆಗಿತೀವಿ, ತಂದು ನಿಮ್ ಕೈಲಿ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಆ ದುಡ್ಡು ನಾನು 3 ಪ್ರಶ್ನೆ ಕೇಳ್ತೀನಿ, ಹೂ ಅನ್ನಿ ಇಲ್ಲ ಇಲ್ಲ ಅನ್ನಿ ಅಂತ ಹೇಳಿದ್ರು. ನಿಮ್ಮ ಅಕೌಂಟ್ಗೆ 15 ಲಕ್ಷ ಬಂತಾ ಇಲ್ವಾ ಅಷ್ಟ ಹೇಳಿ. ಏನ್ರಿ ನಂಜೇಮಠ್, ನಿಮ್ಗೇನಾರು ಬತ್ತೇನ್ರಿ? ಮೇಟಿಯವರೇ ನಿಮ್ಗೇನಾರು ಬತ್ತೇನಪ್ಪ? ಸರ್ನಾಯಕ್ ನಿಮ್ಗೇನಾರು ಬತ್ತೇನ್ರಿ? ಬ್ಯಾಂಕ್ ಮಟಿ ಕೊಟ್ಟಿದ್ಯಲ್ಲ, ಯಾರಿಗೂ ಬಂದಿಲ್ಲ. ಆಯ್ತಪ್ಪ, ನೀವೆಲ್ಲ ರೈತನ ಮಕ್ಕಳು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ಈ ರೈತಂಗೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಪಾಪ ನಿಮ್ದೆಲ್ಲ ಬರೀ ರೈತರ ಮಕ್ಕಳು. ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಏನಾದ್ರು ಮಾಡಿದ್ರಾ? ನಿಮ್ ಸಾಲ ಏನಾದ್ರು ಮನ್ನಾ ಮಾಡಿದ್ರಾ? ಏನು ಇಲ್ಲ. ಓಲಿ ಎಷ್ಟೊಂದು ಯುವಕರು ನಮ್ಮ ಸಂಯುಕ್ತ ಪಾಟೀಲ್ ಹುಡುಗರು ಕೊಟ್ಬಿಟ್ಟವ್ರೆ, ಹೆಣ್ಣು ಮಗಳು ಕೊಟ್ಬಿಟ್ಟವ್ರೆ, ನನ್ನ ಮಗಳು ಕೊಟ್ಬಿಟ್ಟವ್ರೆ, ನನ್ನ ತಂಗಿ ಕೊಟ್ಟವ್ರೆ. ಇಷ್ಟು ಜನ ಯುವಕರು ನಾನು ನೋಡಿದೆ, ಬರ್ಬೇಕಾದ್ರೆ ಜಾಗನೇ ಆಗ್ಲಿಲ್ಲ. ಈ ಶಿವಾನಂದ ಪಾಟೀಲು, ಈ ನರಜೆ ಮಠ ಎಲ್ಲ ಸೇರ್ಕೊಂಡು ಇನ್ನು ಸರಿಯಾಗಿ ಜಾಗ ನಿಮ್ಗೆ ಇನ್ನು ಆಗ್ತಾ ಎಲ್ಲ ಹೊರಗಡೆ ನಿಂತವ್ರೆ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, 2 ಕೋಟಿ ಉದ್ಯೋಗ ವರ್ಷಕ್ಕೆ. ಯಾವ್ದಾದ್ರು ನಿಮ್ಮ ಊರಲ್ಲಿ ಯಾರು ಒಬ್ಬಂಗೆ ಕೆಲಸ ಸಿಕ್ಕಿತಾ?
ಯಾರಿಗೂ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ನಾವೇನು ಮಾಡ್ದೋ, ಹಿಂದೆ ಜನತಾದಳದ ಜೊತೆ ಸೇರಿ ಸರ್ಕಾರ ಮಾಡಿದ್ದು. ಆ ಸರ್ಕಾರ ನಂಟಿಸ್ದಾಗ ಏನೋ ಬಿಜೆಪಿನ ದೂರ ಮಡಗಬೇಕು ಅಂತ ಮಾಡಿದ್ದು. ಅದು ಪಾಪ ಅವ್ರಿಗೆ ಉಳಿಸ್ಕೊಳಕ್ ಆಗ್ಲಿಲ್ಲ. ಯೋಗಕ್ಕಿನ್ನ ಯೋಗಕ್ಷೇಮ ಇಲ್ಲ. ನಾನು ಏನು ಮಾಡುವ, ನಾವು ಒಂದು ಅವಕಾಶನ ನಾವು ಮಾಡಿಕೊಟ್ಟಿದ್ದು, ಅವ್ರು ಉಳಿಸ್ಕೊಳ್ಳಿಲ್ಲ. ಆಪರೇಷನ್ ಲೋಟಸ್ ಮಾಡಿ ಬಿಜೆಪಿಯವ್ರು ಬಂದರು. ಕೊರೋನಾ ಬಂದಿತ್ತು. ನಮ್ಮ ಕೊರೋನಾ ವಿಚಾರ ಹೇಳ್ದ, ಯಾರು ನಮ್ಮ ತಿಮ್ಮಾಪುರ್ನ ಸ್ನೇಹಿತ ಕೊರೋನಾ ವಿಚಾರ ಹೇಳ್ದ. ಕೊರೋನಾ ಸಂದರ್ಭದಲ್ಲಿ ಹೇಳ್ತೀನಿ ಕೇಳಿ, ನೋಡಿ ಎಂತ ಕಷ್ಟ. ನಿಮ್ಮ ಊರಿನಲ್ಲಿ ಬಟ್ಟೆ ಒಲಿಯೋನು, ಬಟ್ಟೆ ಒಗೆಯೋನು, ಬೀದಿ ವ್ಯಾಪಾರಿ, ಎಲ್ಲ ಬಡವರು, ಆಟೋ ಡ್ರೈವರ್ಗಳು, ಸವಿತಾ ಸಮಾಜದವನು ಎಲ್ಲ ಇದ್ರು. ನಾನು, ಸಿದ್ದರಾಮಯ್ಯನವರು, ನಮ್ಮ ನ್ಯಾಮಗೌಡರು, ಅವರೆಲ್ಲ ನಾವೆಲ್ಲ MLAಗಳು ನಾವೆಲ್ಲ ಹೋರಾಟ ಮಾಡಿ, ಏನಪ್ಪ ಕೊಡ್ರಯ್ಯ ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ದು. ಹೋಗಿದ್ದು ಅವ್ರ ಹತ್ರ ಎಲ್ಲ ಮಾತಾಡ್ದು. ಹೋಗಿ ಮಾತಾಡಿ ಕೊಡ್ರಯ್ಯ ಒಂದು 10,000 ಕೊಡಿ ಅಂತ ಯಡಿಯೂರಪ್ಪನವ್ರು ಕೇಳ್ದು. ಯಾರಿಗಾರು ಬತ್ತೇನ್ರಿ 10,000? ಯಾರಿಗಾರು ಅನುಕೂಲ ಆಯ್ತಾ? 22 ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡೋದು. ಯಾರಿಗೆ? ಎಲ್ಲ ಅನುಕೂಲಸ್ಥರಿಗೆ, ಯಾರಿಗೂ ಇಲ್ಲ. ನೀವು ನೋಡಿದ್ರೆ, ನೀವು ಕೇಳಿದ್ರೆ, ಆಕ್ಸಿಜನ್ ಅಂತ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಎಂತ ನರಳಿದ್ರು. ಆಕ್ಸಿಜನ್ ಇಲ್ಲದೆ ಪಿತಿ 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 ಅಂತ ನಮ್ಮ ಚಾಮರಾಜನಗರದಲ್ಲಿ 36 ಜನ ಸತ್ತೋದ್ರು. ಒಬ್ಬ ಮಂತ್ರಿ ಹೋಗ್ಲಿಲ್ಲ ರೇ, ಒಬ್ಬ ಮಂತ್ರಿ ಹೋಗ್ಲಿಲ್ಲ, ಒಬ್ಬ ಆಫೀಸರ್ಗೆ ಸಸ್ಪೆಂಡ್ ಮಾಡಲಿಲ್ಲ. ನಾವು ಹೋಗಿ ಅವರ ರಕ್ಷಣೆಗೆ ಹೋಗಿ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದಿಂದ ಸಹಾಯ ಹಸ್ತ ಮಾಡಿ ನಿಮ್ಮ ಮನೆಗಳಿಗೂ ಬಂದು ಕಳಿಸಿ ಧೈರ್ಯ ಹೇಳಿ ತುಂಬಿ ಇವತ್ತು ನಾವು ಕಾಂಗ್ರೆಸ್ ಅವರು ಆವತ್ತಿನ ಕಾಲದಲ್ಲಿ ಅಷ್ಟೋ ಇಷ್ಟೋ ನಾವು ಸೇವೆಯನ್ನು ನಾವು ಮಾಡ್ದೋ ಇಲ್ವೋ? ಇವತ್ತು ಮೋದಿ ಅವರು ಇಂಜೆಕ್ಷನ್ ಕೂಡ ಕೊಟ್ರು. ಫಸ್ಟ್ ಆಗಲ್ಲ ಅಂತ ಹೇಳಿದ್ರು, ಕೊನೆಗೆ ಇಂಜೆಕ್ಷನ್ ತಗೊಂಡು ಬಂದ್ರು, ಅದಕ್ಕೆ ಸರ್ಟಿಫಿಕೇಟ್ ಕೊಟ್ರು. ಸಾವಿರಾರು ಜನ ಸತ್ತರಲ್ಲ, 4 ಲಕ್ಷ ಜನ. ಅದಕ್ಕೆ ಯಾಕೆ ನಿಮ್ ಫೋಟೋ ಹಾಕೊಳ್ಳಿಲ್ಲ? ಕೋವಿಡ್ ಮಾತ್ರ ಫೋಟೋ ಹಾಕೊಂಡ್ರಿ, ಸತ್ತಾಗ ಮಾತ್ರ ಹಾಕೊಳ್ಳಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಆ ಕೋವಿಡ್ ನೆನೆಸ್ಕೊಂಡ್ರೆ ಭಯ ಆಯ್ತದೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗದೆ. ಅಧ್ಯಕ್ಷನಾದ ತಕ್ಷಣ ಪಾಪ ನಿಮ್ ಬಾಗಲಕೋಟು, ಬಿಜಾಪುರ, ಯಾದಗಿರು, ಬೆಳಗಾಮವ್ರೆಲ್ಲ ಪಾಪ 3ರಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರು. ಯಾರು ಕೊಡ್ತಾರ್ರಿ? 700 ರೂಪಾಯಿ ದುಡ್ಡಿಗೆ 2,000 ಕೊಡ್ಬೇಕು ಅಂತ. ಕೊನೆಗೆ ನಮ್ಮ ಮನೆ ಬಾಗಿಲಿಗೆ ಪಾಪ ಯಾದಗಿರಿ ಹುಡುಗರು ಬಂದ್ರು. ಖರ್ಗೆ ಸಾಹೇಬ್ರು ನೋಡಕ್ ಹೋಗಿರಂತೆ, ಬಸ್ ಚಾರ್ಜ್ ಇಲ್ಲ ಅಂತ. ಕೊನೆಗೆ ನಾನು ಸಿದ್ದರಾಮಯ್ಯನವ್ರು ಮಾತಾಡಿದೆ, ಫೋನ್ ಮಾಡಿದೆ, ಹಿಂಗಿದೆ ಅಂತ. ಕೊನೆಗೆ DK ಅಂತೇಳಿ ನಾನು ಹೇಳಿದೆ, 1 ಕೋಟಿ ರೂಪಾಯಿ ಕೊಟ್ಬಿಡೋಣ ಸರ್ ಅಂತ. 1 ಕೋಟಿ ರೂಪಾಯಿ KSRTCಗೆ ಚೆಕ್ ಬರ್ದೆ. ನಿಮ್ನೆಲ್ಲರೂ ಕೂಡ ನಿಮ್ಮಲ್ಲಿ ಕೂಲಿ ಮಾಡ್ತಿದ್ದವ್ರನ್ನೆಲ್ಲ ಫ್ರೀ ಆಗಿ ಕಳಿಸಿದ್ವಾ ಇಲ್ವಾ? ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಯಾವಾಗ ಕಾಂಗ್ರೆಸ್ ಇವತ್ತು ನಿಮ್ಮ ಡ್ಯಾಮ್ ಇದೆ ನೋಡ್ಕೊಂಡು ಬಂದು ಹೆಲಿಕಾಪ್ಟರ್ ಅಲ್ಲಿ, ಆ ಡ್ಯಾಮು ಯಾರು ಕಟ್ಸಿದ್ರು? ಈ ದೇಶದಲ್ಲಿ ಯಾವ್ದಾದ್ರು ಅಣೆಕಟ್ಟು ಕಟ್ಟಿದ್ರೆ ಕಾಂಗ್ರೆಸ್ ಪಾರ್ಟಿ. ಎಷ್ಟು ಡ್ಯಾಮ್ಗಳನ್ನ ಈ ರಾಜ್ಯದಲ್ಲಿ ಕಟ್ಟಿದ್ರೆ? ನಾನು ಇವತ್ತು ಬಿಜೆಪಿ ಅವ್ರು ಕೇಳ್ತಾ ಇದ್ದೀನಿ, ಒಂದು ಡ್ಯಾಮ್ ನಿಮ್ ಕೈಲಿ ಕಟ್ಟಕ್ ಆಗ್ಲಿಲ್ಲ, ಒಂದು ಕೆರೆ ಕಟ್ಟಕ್ ಆಗ್ಲಿಲ್ಲ, ಒಂದು ಪವರ್ ಸ್ಟೇಷನ್ ಕಟ್ಟಕ್ ಆಗ್ಲಿಲ್ಲ, ಒಂದು ಸಂಸ್ಥೆ ಕಟ್ಟಕ್ ಆಗ್ಲಿಲ್ಲ, ಯಾವೊಂದು ಹಾಸ್ಪಿಟಲ್ ನಿಮ್ ಕೈಲಿ ಕಟ್ಟಕ್ ಆಗ್ಲಿಲ್ಲ. ಯಾವ್ದಾದ್ರು ಈ ರಾಜ್ಯದ ಜನತೆಗೆ ಕಾರ್ಯಕ್ರಮ ಕೊಟ್ಟಿದ್ರೆ, ಉಳುವನ್ಗೆ ಭೂಮಿ ಯಾರು ಕೊಟ್ರು? ಮೊನ್ನೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಬರ್ತಾ ಇದ್ರು. ನಾವು ಮೊಳಕಾಲ್ಮೂರಿನಲ್ಲಿ ನಿಂತ್ಕೊಂಡು ಟೀ ಕುಡಿಯಕ್ಕೆ ರಾಹುಲ್ ಗಾಂಧಿ ಅವ್ರು ನಿಲ್ಸಿದ್ರು. ಅಲ್ಲಿ ನಿಲ್ಸಿದಾಗ ಒಂದು ತಾಯಿ, ಮೊನ್ನೆ 3 ತಿಂಗಳಾಯ್ತು ಆಕೆ ಮೃತಪಟ್ಟು ತಾಯಿ. ಆ ತಾಯಿ ಬಂದು ಹೇಳಿದ್ರು, 2 ಸೌತೆಕಾಯಿ ಹಿಡ್ಕೊಂಡು ಬಂದು ರಾಹುಲ್ ಗಾಂಧಿ ಕೊಡಕ್ ಬಂದ್ರು. ನಾನು ಕೇಳಿದೆ ಏನು ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಕೇಳಿದೆ ಏನು ಅದಂತ. ಒಬ್ಬ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟ ಜಮೀನು ಅದ್ರಲ್ಲಿ ಬೆಳೆದಿದ್ದೀನಿ ಕಣಪ್ಪ ಸೌತೆಕಾಯ ತಗೋ ಅಂತ ಕೊಡ್ತಾ ಇದ್ರು. ಇದು ಕಾಂಗ್ರೆಸ್ ಪಕ್ಷ. ಉಳುನ್ಗೆ ಭೂಮಿ ಕೊಟ್ಟಿದ್ ಯಾರು? ರೈಟ್ ಇದು ನಿಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ ಯಾರು? ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ಇವತ್ತು ಆಹಾರ ಭದ್ರತೆ ಕಾಯ್ದೆ ಸಿದ್ದರಾಮಯ್ಯನವರು ಬಸವಣ್ಣನ ನಾಡಿನಲ್ಲಿ ಬಸವಣ್ಣನ ಹುಟ್ಟಿದ ದಿನ ಪ್ರಮಾಣ ವಚನ ತೆಗೆದುಕೊಂಡು ಈ ಅನ್ನಭಾಗ್ಯ ಯೋಜನೆಯನ್ನು ತಂದ್ರು. ಯಾರು ಮಾಡಿದ್ರು ಅದನ್ನ? ಬಿಜೆಪಿಯವರು ಮಾಡಿದ್ರಾ? ಬಿಜೆಪಿಯವರನ್ನ ಕಾನೂನು ತೆಗೆದುಕೊಂಡು ಬಂದಿದ್ರಾ? ಬಿಜೆಪಿಯವರು ಕಾನೂನು ತಗೊಂಡು ಬರಕ್ ಆಗ್ಲಿಲ್ಲ. ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ರವರು ತಂದ್ರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು 5 kg ಅಕ್ಕಿಯನ್ನು ಅವತ್ತು ಪ್ರಾರಂಭ ಮಾಡಿದ್ರು.
ಇವತ್ತು ನಾವು 10 kg ಕೊಡ್ತಾ ಇದ್ದೀವಿ. ಅದು ಆ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಹಿಂಗೆ ಇವತ್ತು ಈ ದೇಶದಲ್ಲಿ ಯಾವ್ದಾದ್ರು ಉದ್ಯಮಗಳಿಗೆ ಫ್ಯಾಕ್ಟ್ರಿ ಕೊಟ್ಟಿದ್ದು, ಫ್ಯಾಕ್ಟ್ರಿಗಳು ಕಟ್ಟಿ ಉದ್ಯೋಗವನ್ನು ಕೊಟ್ಟಿದ್ದು, ಇವತ್ತು ಏನಾದ್ರು ಮಾಡಿದೀವಿ ಅಂತಂದ್ರೆ, ಉಳುನ್ಗೆ ಭೂಮಿ ಕೊಟ್ಟಿದ್ದೀವಿ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮೊನ್ನೆ ಫಾರೆಸ್ಟ್ ಎಲ್ಲ ಫಾರೆಸ್ಟ್ ಅಲ್ಲಿರೋರ್ಗೆ ಹಿಂದೆ ಭೂಮಿ, ರೆವಿನ್ಯೂ ಭೂಮಿ ಎಲ್ಲ ಕೊಟ್ಟು ನಾವು 53-52 ಫಾರಂ ಕೊಟ್ಟು ಜಮೀನನ್ನ, ಸಾವಿರಾರು ಎಕರೆ ಜಮೀನನ್ನ ಹಂಚೋ, ಎಲ್ಲರೂ ಕೂಡ ಬಡವರಿಗೆಲ್ಲ ನಾವು ಹಂಚೋ. ಯಾರು ಮಾಡಿದ್ರು ಅದನ್ನ? ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡ್ತು. ಫಾರೆಸ್ಟ್ ಅಲ್ಲೂ ಕೂಡ ಇವತ್ತು ಕೊಡುವಂತ ಒಂದು ತೀರ್ಮಾನವನ್ನು ಕೂಡ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಮಾಡ್ತು. ಇಂಥ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಒಂದ್ ಹೇಳ್ರಿ ಬಿಜೆಪಿದು. ನಾನು ಹೋದ ಎಲೆಕ್ಷನ್ ಅಲ್ಲಿ ಬಂದು ನಾನು ಒಂದು ಮಾತು ಹೇಳಿದ್ದೆ, ಇಲ್ಲೆಲ್ಲ ಬಂದು ಹೇಳಿದ್ದೆ. ಏನ್ ಹೇಳಿದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಏನಾಯ್ತು? ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಬಂದದ್ಕೆ ಎಲೆಕ್ಷನ್ ಮುಂಚಿತವಾಗಿ ನಾವು ಪ್ರವಾಸ ಮಾಡ್ದೋ, ಪ್ರಜಾಧ್ವನಿ ಮಾಡ್ದೋ, ಜನರ ಕಷ್ಟ ಕೇಳ್ದೋ, ಮೇಕೆದಾಟು ಯಾತ್ರೆ ಮಾಡ್ದೋ, ಸ್ವತಂತ್ರ ನಡಿಗೆ ಮಾಡ್ದೋ, ಹೋರಾಟ ಮಾಡ್ದೋ, ಜನಧ್ವನಿ ಮಾಡ್ದೋ, ಹೋರಾಟ ಮಾಡಿ ಜನರ ಮಧ್ಯೆ ಇವತ್ತು ಜನರ ಸಮಸ್ಯೆ ಕಷ್ಟ ಸುಖ ಏನು ಕೇಳ್ದೋ. ತಾಯಂದಿರು ಹೇಳಿದ್ರು, ಇಲ್ಲೇ ನಮ್ಮ ಸೌಮ್ಯ ರೆಡ್ಡಿ ಇಲ್ಲಿದ್ದಾರೆ, ಅವ್ರ ಕ್ಷೇತ್ರಕ್ಕೆ ಹೋಗಿದ್ದ ನಾವು, ನಡ್ಕೊಂಡು ಹೋಗಿದ್ದ ನಾವು, ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಪ್ರವಾಸ ಮಾಡ್ದೋ. ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಚಾಮರಾಜನಗರದಿಂದ ಹಿಡಿದು ಈ ಕಡೆ ಬಳ್ಳಾರಿ ಮುಗಿಯೋ ಗಂಟ, ಏನು ತೆಲಂಗಾಣ ಗಂಟ ಎಲ್ಲೆಲ್ಲಿ ನಡೆದ್ರು ಎಲ್ಲ ಕ್ಷೇತ್ರಗಳನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತು. ಆ ಗೆದ್ದಂತ ಸಂದರ್ಭದಲ್ಲಿ ಜನರು ಕೇಳ್ದೋ, ನಿಮ್ ಸಮಸ್ಯೆ ಏನು? ತಾಯಂದಿರು ಹೇಳಿದ್ರು, ಅಪ್ಪ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ 400 ಇತ್ತು, 1100 ರೂಪಾಯಿ ಆಗೋಯ್ತು, ನಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲ ಬೆಲೆ ಏರಿಕೆ. ಯುವಕರು ಹೇಳಿದ್ರು, ನಮ್ಗೆ ಉದ್ಯೋಗ ಇಲ್ಲ, ಏನ್ ಸಮಸ್ಯೆ ಆಗ್ತಾ ಇಲ್ಲ, ಸಂಸಾರ ನಡ್ಸಕ್ ಆಗ್ತಾ ಇಲ್ಲ, ಈ ಸರ್ಕಾರ ನಮ್ ಸಹಾಯ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ದೋ. ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿದಂತ ಜಾಗಕ್ಕೆ ಹೋದೋ, ಇಲ್ಲಿಗೆ ಬೆಳಗಾಂಗೆ. ಅಲ್ಲಿಗೆ ಹೋಗಿ ಎಲ್ಲ ನಾನು, ರಾಜಣ್ಣ, ಸತೀಶ್ ಜಾರಕಿಹೊಳಿ, ನಮ್ಮ ಕಾಶ್ಯಪ್ಪ, ನಾವೆಲ್ಲ ನಮ್ಮ ಇವರು, ನಮ್ಮ ಎಲ್ಲ ನಿಮ್ಮ MLAಗಳು, ಎಲ್ಲ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲ ಹೋದೋ. ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಚರ್ಚೆ ಮಾಡ್ದೋ. ಮೊದಲನೇ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು. ಗಾಂಧಿ ಬಾವಿಲಿ ನೀರು ತೆಗೆದು ನೀರ್ನ ಚೆಲ್ಲಿ ಕಸ ಗುಡಿಸಿ ಇವತ್ತೆಲ್ಲ ತೀರ್ಮಾನ ಮಾಡಿದ್ರು. ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ನಲ್ಮತ್ತು, ನಮ್ಮ ಪುಷ್ಪ, ಎಲ್ಲರೂ ಬಂದ್ಬಿಟ್ರು, ಎಲ್ಲರೂ ಬಂದಿದ್ರು. ಬಂದು ಕಸ ಗುಡಿಸಿ ತೀರ್ಮಾನ ಮಾಡ್ದು. ಅಲ್ಲಿ ಪ್ರಾರಂಭ ಮಾಡ್ದು. ಮೊದಲನೇ ಯೋಜನೆ ಯಾವ್ದು ಕೊಟ್ಟ ಗೊತ್ತಾ? ಮನೆ ಬೆಳಗಬೇಕು, ಗೃಹ ಜ್ಯೋತಿ 200 ಯೂನಿಟ್ ಉಚಿತವಾಗಿ, ಯಾರು ಬಿಲ್ ಕಟ್ಟಬಾರ್ದು, 1500 ರೂಪಾಯಿವರೆಗೂ ಉಳಿಬೇಕು ಅಂತ ತೀರ್ಮಾನ ಮಾಡಿ ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್, ಫ್ರೀ ಕರೆಂಟ್ ಕೊಡ್ತಾ ಇದೀವೋ ಇಲ್ವೋ ಅಷ್ಟು ಹೇಳಿ. ಕೊಡ್ತಾ ಇದೀವಾ? ಕೊಡ್ತಾ ಇದ್ರೆ ಕೈ ಎತ್ತಿ, ಇಲ್ಲಾಂದ್ರೆ ಕೈ ಎತ್ತಬೇಡಿ. ಆಯ್ತು, ಬಹಳ ಸಂತೋಷ. ಬಾಗಲಕೋಟೆಲೆಲ್ಲ ತಲುಪ್ತಾ ಇದೆ ತಾನೇ. ಎರಡನೇ ತೀರ್ಮಾನ ಮಾಡ್ದು, ಹೆಣ್ಣು ಮಕ್ಕಳಿಗೆ ಹೆಣ್ಣು ಕುಟುಂಬದ ಕಣ್ಣು. ಅದಕ್ಕೆ ತಾಯಿ ಬನಶಂಕರಿ ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಯಾವ ಊರಿಗೆ ಹೋದ್ರು ನಿಮ್ ಗ್ರಾಮ ದೇವತೆ ಯಾವ್ದು ಅಂತ ಕೇಳ್ತೀವಿ. ದೇವ್ರನ್ನ, ಲಕ್ಷ್ಮೀ ವೆಂಕಟೇಶ್ವರನ ನೋಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಫಸ್ಟ್ ಲಕ್ಷ್ಮಿ, ಆಮೇಲೆ ವೆಂಕಟೇಶ್ವರ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ. ಗಣೇಶನ ಹಬ್ಬ ಮಾಡ್ತೀವಿ. ಗಣೇಶನ ಹಬ್ಬ ಮಾಡೋಕ್ಕಿಂತ ಮುಂಚಿತವಾಗಿ, ಪಾಪ ಗಣೇಶನ್ ಮದುವೆ ಆಗಿಲ್ಲ, ಮೊದಲು ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ನಮ್ಮ ಸಂಸ್ಕೃತಿಲಿ ನಮ್ಮ ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ತೇವೆ. ಈ ಬಾರಿ ಲೋಕಸಭೆಗೆ 6 ಜನ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ, ಭಾರತೀಯ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಿಂದ ಮೊದಲನೇ ಬಾರಿಗೆ 6 ಜನಕ್ಕೆ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ಆ ಹೆಣ್ಮಕ್ಳ ಧ್ವನಿಯಾಗಿ ಕಳಿಸ್ತಾ ಇದ್ದೇವೆ. ಆ ಹೆಣ್ಮಕ್ಳಿಗೆ ಏನ್ ಕೊಟ್ಟು? ಗೃಹ ಜ್ಯೋತಿ ಆಯ್ತು, ಗೃಹ ಲಕ್ಷ್ಮಿ ಕೊಟ್ಟು. ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು ಅರಮನೆಗೆ, ನಿಮ್ ಲೀಡರ್ಗಳೆಲ್ಲ ಇದ್ರು, ನಾವೆಲ್ಲ ಕೆಳಗಡೆ ಕೂತಿದ್ದೋ, ಮೇಲ್ಗಡೆ ಕೂತಿದ್ರು. ಅದಾದ್ಮೇಲೆ ಗೃಹಲಕ್ಷ್ಮಿ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು. ಅವ್ರು ಹೇಳಿದ್ರು, ಬಂದ್ರು, DK ಬಾಯ್ಲಿ ಅಂದ್ರು, ಕರೆದ್ರು, ಸಿದ್ದರಾಮಯ್ಯನವ್ರನ್ನ ಕರೆದ್ರು, ಹೇಳಿದ್ರು, ನನಗೆ ಈ ಗ್ಯಾರಂಟಿ, ಇವೆಲ್ಲ ಈ ಮ್ಯಾನಿಫೆಸ್ಟೋ ಅವೆಲ್ಲ ಬಿಜೆಪಿ ಅವರೆಲ್ಲ ಮೋಸ ಮಾಡ್ಬಿಟ್ಟಿದ್ದಾರೆ. ನನ್ನ ಉದ್ಘಾಟನೆ ಕರೆದಿದ್ದೀರಿ, ಉದ್ಘಾಟನೆ ಕರೆದು ಆ ಉದ್ಘಾಟನೆ ಏನಾದ್ರು ಅನುಕೂಲ ಆಗಬೇಕು ಅನ್ನೋದಾದ್ರೆ ನೀವೊಂದು ತೀರ್ಮಾನ ಮಾಡಬೇಕು. ಏನು ಹೇಳಿ ಮೇಡಮ್ ಅಂದ್ರೆ, ನಾನು ಜ್ಯೋತಿ ಹಚ್ಚಕ್ಕಿನ್ನ ಮುಂಚಿತವಾಗಿ
ನೀವು ಸಿದ್ದರಾಮಯ್ಯ ಇಬ್ರು ಕೂಡ ಗ್ಯಾರಂಟಿ ಚೆಕ್ ಸೈನ್ ಹಾಕ್ಬೇಕು ಅಂದ್ರು. ನಾವಿಬ್ರು ಸೇರಿ ಏನ್ ಮಾಡ್ದೋ, ಗ್ಯಾರಂಟಿ ಚೆಕ್ ನ ಸೈನ್ ಹಾಕ್ದೋ. ಇಬ್ರು ಸೇರಿ ಸೈನ್ ಹಾಕಿ ನಿಮ್ಗೆಲ್ಲ ಕಾರ್ಡ್ ಬಂತು ಅಲ್ಲ, ಕಾರ್ಡ್ ಬಂತು. 2,000 ರೂಪಾಯಿನ ಮನೆಗಳಿಗೆ ಕಳಿಸ್ತೋ. ತಾಯಂದಿರಿಗೆ ಸೋಪು ಉಪ್ಪು ಎಲ್ಲ ಸಾಮಾನುಗಳು ಎಲ್ಲ ಕೂಡ, ಎಣ್ಣೆ ಪದಾರ್ಥ 990 ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲಪ್ಪ, ಹೆಣ್ಣು ಮಕ್ಳ ಎಣ್ಣೆ ಜಾಸ್ತಿ ಆಗೋಯ್ತು. ಎಲ್ಲ ಎಣ್ಣೆಗಳು ಅನುಕೂಲ ಆಗ್ಲಿ ಅಂತ 2,000 ಕೊಟ್ಟು, 10 kg ಅಕ್ಕಿ ಕೊಟ್ಟು, 5 kg ದುಡ್ಡು, 5 kg, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು 5 kg ಅಕ್ಕಿ ಕೊಡ್ಲಿಲ್ಲ, ದುಡ್ಡೇ ಕೊಡಬೇಕು ಅಂತ ಸಿದ್ದರಾಮಯ್ಯ ತೀರ್ಮಾನ ಮಾಡ್ಬಿಟ್ರು. ಮಾಡಿ 3 ಆಯ್ತು. ಆಮೇಲೆ ತಾಯಂದಿರು ಬನಶಂಕರಿಗೆ ಹೋಗೋರು, ಬೆಂಗಳೂರಿಗೆ ಹೋಗೋರು, ಕೊಲ್ಲೂರ್ಗೆ ಹೋಗೋರು, ಎಲ್ಲ ಕಡೆ ಹೋಗೋ ಹೆಣ್ಮಕ್ಳಿಗೆ ಉಚಿತವಾಗಿ ಎಲ್ಲರಿಗೂ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲೋ? ತಾಯಂದಿರು ಫ್ರೀಯಾಗಿ ಹೋಯ್ತಾ ಇದ್ದೀರೋ? ಎಲ್ಲ ಹೆಣ್ಮಕ್ಳು ಕೈ ಇರ್ತಾರೆ. ನೀವೇನು ಓಡ್ತಾ ಇಲ್ವಾ? ನೀವ್ಯಾರು? ನಿಮ್ಗೆ ಯಾರು ಬಿಡಿ, ಯಾರನ್ನು ಸೇರಿಸೋದಿಲ್ಲ ನಿಮ್ಗೆ. ನೀವೆಲ್ಲ ಬಿಲ್ ಕೊಡ್ಬೇಕು. ಒಟ್ಟೊಳಗೆ ನಿಮ್ಮ ಮನೆಗೆ ದುಡ್ಡು ಉಳಿತಾ ಇದೆಯಾ ಇಲ್ವಾ? ನಡೀತಾ ಇದೆಯಾ ಇಲ್ವಾ? 5 ಗ್ಯಾರಂಟಿ ನುಡ್ದಂಗೆ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ನಾಡು. ಇವತ್ತು ಬಸವಣ್ಣನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಏನು ಹೇಳಿದೆ, ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದೆ. ಯಾಕೆ ಯಡಿಯೂರಪ್ಪನ ಕೈಲಿ ಮಾಡಕ್ಕಾಗ್ಲಿಲ್ವಾ? ಜಗದೀಶ್ ಶೆಟ್ಟರ್ ಕೈಲಿ ಮಾಡಕ್ಕಾಗ್ಲಿಲ್ವಾ? ಬೊಮ್ಮಾಯಿ ಕೈಲಿ ಮಾಡಕ್ಕಾಗ್ಲಿಲ್ವಾ? ಇಲ್ಲ ನಿಮ್ ಗದ್ದಿಗೌಡ್ರ ಕೈಲಿ ಮಾಡ್ಸಕ್ಕಾಗ್ಲಿಲ್ವಾ? ಯಾರು ಮಾಡಿದ? ಇದು ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಂಥ ಒಂದು ಬಸವಣ್ಣಂಗೆ ಗೌರವ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. 5 ಕೆಟ್ಟು ಏನಾಯ್ತು? ಕಮಲ ಮುದ್ರು ಹೋಯ್ತು. ಪಾಪ ತೆನೆ ಎತ್ತ ಮಹಿಳೆ ಏನಾದ್ಲು? ಅಯ್ಯೋ, ನನಗೆ ಹೇಳಿದ್ರೆ ನಾಳೆ ನಾಚಿಕೆ ಆಯ್ತದೆ. ಉಜ್ವಲಾಗೆ ನಮ್ಮ ಬಿಜೆಪಿಯವ್ರು ಹೇಳ್ತಾ ಇದ್ರು, ನಾವು ಉಜ್ವಲ ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ನೋಡ್ತಾ ಇದ್ರಲ್ಲ, ಪ್ರಜ್ವಲ್ ಗ್ಯಾರಂಟಿ ಕೊಟ್ಬಿಟ್ಟು ಅವ್ರೀಗ. ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಮಾತಾಡೋ ಬಗ್ಗೆ ಏನೇನೋ ಹೇಳ್ತಾರೆ, ಬೇರೆ ಟೈಮಲ್ಲಿ ನಾನು ಮಾತಾಡ್ತೀನಿ. ಇವತ್ತು ಈಗ ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ರು ಶಿವಮೊಗ್ಗದಲ್ಲಿ. ಅನೇಕ ವಿಚಾರಗಳನ್ನ ಇವತ್ತು ಅವರೆಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇವತ್ತು ಬಾಗಲಕೋಟೆ ಇತಿಹಾಸ ಇದೆ. ಹಿಮ್ಮಡಿ ಪುಲಕೇಶಿ ಆಳಿದಂತ ಇದೊಂದು ಪುಣ್ಯ ಭೂಮಿ. ಈ ಜಿಲ್ಲೆಯಲ್ಲಿ ತಂದೆ ಆದಂತ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನೀವೆಲ್ಲ ಸೇರಿ ನಮ್ಮ ಬಾದಾಮಿ, ಪಟ್ಟದಕಲ್ಲು ಎಂತ ಪವಿತ್ರವಾದಂತ ಜಾಗ. ಈ ಜಿಲ್ಲೆಯಲ್ಲಿ ಗೌರವ, ಸ್ವಾಭಿಮಾನ ಉಳಿಸ್ಬೇಕು. ನನಗೆ ನಂಬಿಕೆ ಇದೆ, ನಮ್ಮ ಹೆಣ್ಣುಮಗಳು ಸವಿತಾ ಪಾಟೀಲ್ ರವರು ನಿಮ್ಮ ಧ್ವನಿಯಾಗಿ ಬಾಗಲಕೋಟೆ ಗೌರವ ಸ್ವಾಭಿಮಾನವನ್ನು ಉಳಿಸ್ತಾರೆ. ನಂಬರ್ 3ಗೆ ತಾವು ಓಟನ್ನು ಕೊಟ್ಟು ಆಕೆಗೆ ಪಾರ್ಲಿಮೆಂಟ್ ಕಳಿಸ್ಲೇಬೇಕು ಅಂತ ಹೇಳಿ ನೀವು ತಾವೆಲ್ಲ ಕೂಡ ಇವತ್ತು ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ನಿಮ್ಗೆ ವಿಶ್ವಾಸ ಇರಲಿ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಣ್ಮಕ್ಳ ಬಗ್ಗೆ ವಿಶ್ವಾಸ ಇದೆ. ಅದಕ್ಕೆ ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಯೋಜನೆಗಳನ್ನ ನಾವು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಹೆಣ್ಮಕ್ಳು ಇವತ್ತು ಈ ದೇಶದಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ರಾಜೀವ್ ಗಾಂಧಿ ಅವರು ಕೂಡ ಆವತ್ತಿನ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿಗೆಲ್ಲ 50% ರಿಸರ್ವೇಶನ್. ಯಾಕೆ? ಹೆಣ್ಮಕ್ಳನ್ನ ತಯಾರು ಮಾಡಬೇಕು ಅಂತ. ಇವತ್ತು ಲೋಕಸಭೆಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರೇ ಮೊದಲು ರಿಸರ್ವೇಶನ್ ಅನ್ನ ಇವತ್ತು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಮಾಡಿದ್ರು. ಯಾಕೆಂದ್ರೆ ಹೆಣ್ಮಕ್ಳನ್ನ ಇವತ್ತು ನಾವು ಶಕ್ತಿ, ಆರ್ಥಿಕವಾದಂತ ಶಕ್ತಿ ಕೊಡಬೇಕು, ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಇವತ್ತು ಬಿಜೆಪಿ ನಾಯಕರುಗಳು ಭಾವನೆ ಮೇಲೆ ಹೊರಟಿದ್ದಾರೆ. ನಮ್ದು ಭಾವನೆ ಇಲ್ಲ, ನಾವು ಬದುಕು, ನಿಮ್ಮ ಹೊಟ್ಟೆ ಪಾಡು, ಹೊಟ್ಟೆ ತುಂಬಬೇಕು. ಅವರು ಏನಾದ್ರು ದೇವಸ್ಥಾನ, ಧರ್ಮ. ನಾನು ಹೇಳ್ತಾ ಇದ್ದೀನಿ, ಧರ್ಮದಲ್ಲಿ ರಾಜಕಾರಣ ಇರಬಾರದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾವು ಯಾವುದು ಕೂಡ, ಈಗ ಯಾವ್ದಾದ್ರು ಅಲೆ ಇದೆಯಾ? ಮೋದಿ ಅವ್ರ ಅಲೆ ಏನಾದ್ರು ಕಾಣ್ತಾ ಇದೆಯಾ? ಬೀಸ್ತಾ ಇದೆಯಾ ಮೋದಿ ಅಲೆ? ಕೊಟ್ಟ ಮಾತು ಉಳಿಸ್ಕೊಂಡವ್ರ? ಯಾವ ಮದೆ ಇಲ್ಲ. ನಾನು ಸೋನಿಯಾ ಗಾಂಧಿ ಅವ್ರು ಕೇಳಿದೆ, ಮೇಡಮ್ ನೀವು ಯಾಕೆ ಹೋಗ್ಲಿಲ್ಲ? ಇನ್ವಿಟೇಷನ್ ಕೊಟ್ಟಿದ್ರಂತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು ನನಗೆ, ಡಿಕೆ ನೋಡಪ್ಪ, ನಮಗೂ ನಾನು ಒಂದು ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿದ್ದೀನಿ, ಈ ಮನೆಗೆ, ಈ ದೇಶದ ಇಲ್ಲ ನಮ್ಮ ಪದ್ಧತಿಯನ್ನು ನಾನು ಒಪ್ಕೊಂಡಿದ್ದೀನಿ. ಅಲ್ಲ ರೀ, ಈ ದೇಶದ ಒಬ್ಬ ರಾಷ್ಟ್ರಪತಿ ಒಂದು ಹೆಣ್ಣು ಮಗಳು, ಆ ಹೆಣ್ಣು ಮಗಳನ್ನ ಇವರು ಕರೀತಾ ಇಲ್ಲ.
ಇವರು ಒಬ್ಬ ಅತಿಥಿಯಾಗಿ ಹೋಗ್ಬೇಕು ಪ್ರಧಾನಮಂತ್ರಿಗಳು. ಇವರೇ ಹೋಗಿ ಪೂಜಾರಿ ಕೆಲಸ ಮಾಡಿಕೊಂಡು ದೇವಸ್ಥಾನ ಮಾಡ್ಕೊಂಡು ಮಾಡಿದ್ರೆ ಏನ್ ಧರ್ಮ ಇದು? ನಮ್ಮ ಭಾರತದ ಧರ್ಮದಲ್ಲಿ ಇದೆಯಾ? ಆ ಹೆಣ್ಣುಮಗಳು ಪರಿಶಿಷ್ಟ ಜಾತಿಗೆ ಸೇರಿದವಳು ಅಂತೇಳಿ ಆಕೆಗೆ ಕರೀಲಿಲ್ಲ. ಪಾರ್ಲಿಮೆಂಟ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಪರಿಶಿಷ್ಟ ಜಾತಿಗೆ ಸೇರಿದಂತ ಒಬ್ಬ ರಾಷ್ಟ್ರಪತಿನ ಅವನು ಕೂಡ ಕರೆದಿಲ್ಲ. ನಾನು ಯಾಕಾಗಬೇಕು? ನಾನು ಹೋಗ್ತೀನಿ. ಆದರೆ ಇಂಥ ಒಂದು ಜಾತಿ ಧರ್ಮದ ಮೇಲೆ, ಬೇರೆ ಬೇರೆ ಹಿಂದುಳಿದ ವರ್ಗದ ಮೇಲೆ ಏನು ಒಂದು ಅಸೂಯೆಯಿಂದ ನಡೀತಾ ಇದೆ, ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಖರ್ಗೆ ಅವರಿಬ್ಬರು ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ ಅಂತೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರು ನನ್ನ ಹತ್ರ ಹೇಳಿದ್ರು. ಹಂಗೆ ಇವತ್ತು ನಾವು ಸರ್ವರಿಗೂ ಸಮಬಾಳು ಸಮಪಾಳು, ಜಾತಿ ಇಲ್ಲ ಧರ್ಮ ಇಲ್ಲ, ಈ ಬಸವಣ್ಣನ ನಾಡಿನಲ್ಲಿ ನಾವು ಹೇಳ್ತಾ ಇದ್ದೇವೆ. ನಾವೆಲ್ಲ ಒಗ್ಗಟ್ಟಿನಿಂದ ನಿಂತ್ಕೊಂಡು ಇವತ್ತು ನಾವೆಲ್ಲ ಸೇರಿ ಒಂದೇ ಒಂದು ಪ್ರತಿಜ್ಞೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರ ಪ್ರವಾಸ ಮಾಡಿದ್ದೇವೆ. ಎಲ್ಲ 14 ಕ್ಷೇತ್ರಗಳು ಕೂಡ ನಾನು ಒಂದು ಕ್ಷೇತ್ರಕ್ಕೆ ಹೋಗಾಗ್ಲಿಲ್ಲ ಅಷ್ಟೇ ಕೆಳಗಡೆ. ಈಗ ಎಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ 28ಕ್ಕೆ ಕನಿಷ್ಠ 20 ಸೀಟಾರು ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇವತ್ತು ಇದೆ. ಅದನ್ನ ತಾವು ಮಾಡಬೇಕು. ಏನ್ ಅಸೆಂಬ್ಲಿ ಟೈಮಲ್ಲಿ ಏನು ನಮ್ಗೆಲ್ಲ ಏನು ಏಟು ಡಬಲ್ ಇಂಜಿನ್ ಸರ್ಕಾರ ಆಗೋಯ್ತು, ಮುಗ್ದೋಯ್ತು. ಅದ್ಯಾರೋ ದಳದವ್ರು ಬೇರೆ ನಾವು ಇಲ್ದ ಅಂದ್ರೆ ಏನು ನಡೀದಿಲ್ಲ ಅಂತಂತಿದ್ರು. ಏನಾಯ್ತು? ನೀವೆಲ್ಲ ಜನ ಏನ್ ತೀರ್ಮಾನ ಮಾಡಿದ್ರಿ? ಈ DK ಶಿವಕುಮಾರ್ ಸಿದ್ದರಾಮಯ್ಯನ ನಾಯಕತ್ವದಲ್ಲಿ 136 ಸೀಟ್ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟು ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಇವತ್ತು ಮಾಡಿದ್ದೀರಿ. ಆ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇದೆ. ಇನ್ನ ಬಹಳ ವಿಚಾರ ಇದೆ. ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ಏನ್ ತೀರ್ಮಾನ? ನಾವು ಸಿದ್ದರಾಮಯ್ಯ ಕೊಡ್ತಾ ಇರೋದು ಗೃಹಲಕ್ಷ್ಮಿಗೆ 24,000 2,000 ತಿಂಗಳಿಗೆ. ಅವ್ರು ತೀರ್ಮಾನ ಮಾಡಿದ ಎಷ್ಟು ಗೊತ್ತಾ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಷ್ಟು? 1 ಲಕ್ಷ. 1 ಲಕ್ಷ ತಾಯಂದಿರೇ. ಯಾರು ಬಿಡ್ತಾರ? ಹಾಸ್ಪಿಟ್ಲ್ಗೆ ಹೋದ್ರೆ ಇನ್ಯಾರು ಕೂಡ ಬಿಲ್ ಕೊಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಂದೇ ಬರ್ತದೆ, ಅದು ಬೇರೆ ವಿಚಾರ. 25 ಲಕ್ಷ ರೂಪಾಯಿವರೆಗೂ ಯಾರು ಕೊಡಂಗಿಲ್ಲ. ಎಲ್ಲರಿಗೂ ಇನ್ಸೂರೆನ್ಸು, ಸಾಲ ಮನ್ನಾದ ವಿಚಾರ, ಬೆಂಬಲ ಬೆಲೆ ತೀರ್ಮಾನ. ಇದಲ್ಲದೆ ನನ್ನ ಯುವಕರಿಗೆ ಉದ್ಯೋಗ ಕೊಡೋವರೆಗೂ ಕೂಡ ಅವ್ರಿಗೆಲ್ಲ ಸ್ಟೈಫಂಡ್ ಕೊಟ್ಟು ವರ್ಷಕ್ಕೆ 1 ಲಕ್ಷ. ಇಂಥದ್ದು ಒಂದು ಕಾರ್ಯಕ್ರಮ ಏನಾದ್ರು ಕೊಟ್ಟಿದ್ದಾರೇನ್ರಿ? ಶೋಭಕ್ಕ, ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲ ಇದ್ರೆಲ್ಲ ಏನಾರು ಒಂದು ಕೊಟ್ಟಿದ್ದಾರೇನ್ರಿ? ನಿಮ್ ಕಾರಜೋಳ ಕೊಟ್ಟಿದ್ದಾರೇನಪ್ಪ? ಗದ್ದಿಗೌಡರ ಕೊಟ್ಟಿದ್ದಾರೇನ್ರಿ? ಒಂದು ಕಾರ್ಯಕ್ರಮ ಯಾವುದೋ ಒಂದು ಕಾಲದಲ್ಲಿ ನೆನಪು, ಒಂದು ಸೈಕಲ್ ಒಂದು ಸೀರೆ ಕೊಟ್ಟಿದ್ರು. ಒಂದು ಸೈಕಲ್ ಕೊಟ್ಟಿದ್ರು, ಒಂದು ಸೀರೆ ಕೊಟ್ಟಿದ್ರು. ಅದು ಬಿಟ್ರೆ ಇಂಥದ್ದೇನು ಕೊಟ್ಟಿದ್ದೇನ್ರಿ? ಮೊನ್ನೆ ನೋಡಿದೆ ನಾನು ಟಿವಿಲಿ. ಇವತ್ತು ನೋಡಿ ಆ ತಾಯಿ ಯಾರೋ ಒಬ್ಬ ಹೆಣ್ಮಗಳು, ನಾನು ಸರ ಮಾಡಿಸ್ಕೊಂಡಿದ್ದೀನಿ, ಮಾಂಗಲ್ಯ ಸರ. ಸಿದ್ದರಾಮಯ್ಯನವರು ಸರ್ಕಾರದ್ದು 10 ತಿಂಗಳದ್ದು ಬಂದ್ಬಿಡ್ತು ಒಟ್ಟಿಗೆ ಸಿರಿ ಅಂತ. ಬಿಜೆಪಿ ಗೌರ್ಮೆಂಟ್ ಬಂದಾಗ 2,800 ರೂಪಾಯಿ ಇತ್ತು ಗ್ರಾಮು. ಈಗ ಎಷ್ಟಾಗಿದೆ? 7,800 ರೂಪಾಯಿ ಆಗಿದೆ ಗ್ರಾಮ್ ಚಿನ್ನ. ಈಗ ಮಾಂಗಲ್ಯ ಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಂಗಲ್ಯ ಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಧರ್ಮದಲ್ಲಿ ಯಾರು ಮಾಂಗಲ್ಯ ಸರದ ಬಗ್ಗೆ ನಾವು ಕಿತ್ತಾಕ್ಬಿಟ್ಟು ಯಾರಿಗೋ ಮುಸ್ಲಿಮರು ಕೊಟ್ಬಿಡ್ತೇವೇನ್ರಿ? ಈ ದೇಶದಲ್ಲಿ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಕರ್ಮ ಒಂದೇ. ದೇವರೊಬ್ಬ ನಾಮ ಅಲ್ವಾ? ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಎಲ್ಲರೂ ಕೂಡ ನಾವು ಹಣ್ಣ ತಮ್ಮದರಂತೆ ಬಾಳಾಟವನ್ನು ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನವನ್ನ ಒಟ್ಟಿಗಿಡ್ದು ಕೈ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ರಕ್ಷಣೆ ಮಾಡಬೇಕೋ ಇಲ್ಲ? ಅದಕ್ಕೆ ಒಂದೇ ಒಂದು ಉತ್ತರ. ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ನನ್ನ ಸೋದರಿನ ಹಸ್ತದ ಗುರುತಿಗೆ ನಂಬರ್ 3 ಅರ್ಥದ ಗುರುತಿಗೆ ತಾವೆಲ್ಲ ಸೇರಿ ಆಯ್ಕೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆಗ್ಬೋದಲ್ಲ? ಈ ಗ್ಯಾರಂಟಿ ಕಾರ್ಡು ಮನೆಗೂ ತಪ್ಪಿಸಿರಲ್ಲ, ಪಾರ್ಲಿಮೆಂಟ್ ಕಳಿಸಿರ್ತಾನೆ, ಕೇಳಿಸ್ತಾ ಇಲ್ಲ ಗದ್ದಿಗೌಡ್ರಿಗೆ. ಪಾರ್ಲಿಮೆಂಟ್ ಕಳಿಸಿರ್ತಾನೆ ಸಂಯುಕ್ತನ. ಬಹಳ ಸಂತೋಷ. ನಮಸ್ಕಾರ.